ಹಿ ಈಸ್ ಮೈ ಫ್ರೆಂಡ್ ಅಟ್ ದ ಸೇಮ್ ಟೈಮ್ ನನ್ನ ಕಾಂಪಿಟೇಟರ್ ಕೂಡ ಆಗಿದ್ದ ಅವನು. ಸೊ ನಾನು ಈಗ ಗಿಲ್ಲಿ ಏನು ತಪ್ಪು ಮಾಡ್ತಾನೆ ಅದನ್ನು ಬೇರೆ ಯಾರೋ ಮಾಡಿದಾಗ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೀನಿ ಅಂದಾಗ ಅವನ ತಪ್ಪನ್ನು ನಾನು ಡಿನೈ ಮಾಡೋಕ್ಕಾಗಲ್ಲ. ಆ್ಯಸ್ ಅ ಫ್ರೆಂಡ್ ನಾನು ಐ ವಿಲ್ ಟೆಲ್ ಹಿಮ್ ಟು ಕರೆಕ್ಟ್. ಕೆಲವೊಂದು ಸಲ ಅವನು ಅದೇನು ಫನ್ ಮಾಡ್ತಿದ್ದ, ಆಮೇಲೆ ಅವನು ಇಂಟೆನ್ಷನಲಿ ಯಾರನ್ನೂ ಹರ್ಟ್ ಮಾಡ್ತಿರ್ಲಿಲ್ಲ. ವಿತ್ ದ ಫ್ಲೋ ಅದು ಹಂಗೆ ಹೋಗ್ಬಿಡ್ತಾ ಇತ್ತು. ಅಂದರೆ ಅದನ್ನು ಅವ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಹಾಗಾಗಿ ನಾನು ಸೀರಿಯಸ್ ಆಗಿ ಹೇಳೋಷ್ಟು ಹೇಳಿ ನಾನು ಇದು ಮಾಡ್ತಾ ಇದ್ದೆ. ಫ್ಯಾಮಿಲಿ ವೀಕ್ ಆದಮೇಲೆ ಎಲ್ಲೂ ನಾನು ಅವನ್ನ ಬಿಟ್ಕೊಟ್ಟೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಫ್ಯಾಮಿಲಿಯವ್ರು ಬಂದು ಅವನ್ನ ಬಿಟ್ಕೊಡ್ಬೇಡ ಅಂತಲೇ ಹೇಳಿರ್ತಾರೆ. ಸೊ ಅದಾದ್ಮೇಲೆ ನಾನು ಯಾಕೆ ಅವ್ನಿಗೆ ಬಿಟ್ಕೊಡದೇ ಇರೋ ಥರ ಏನಿಲ್ಲ. ಅದಾದ್ಮೇಲೂ ಒಂದಿಷ್ಟು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಬಂತು. ಅಂದರೆ ಅವನೇನೋ ಹೇಳ್ದೆ ಅದಕ್ಕೆ ನನಗೆ ಹರ್ಟ್ ಆಯಿತು, ನಾನು ಅದಕ್ಕೆ ಜಗಳ ಆಡಿದ್ವಿ. ಅದು ಹಾಗೆ ಕಂಟಿನ್ಯೂ ಆಗ್ತಿತ್ತು. ಫಸ್ಟಿಂದ ಹೇಗಿತ್ತೋ ಆಮೇಲೂ ಹಾಗೆ ಕಂಟಿನ್ಯೂ ಆಯಿತು. ಫ್ಯಾಮಿಲಿಯವ್ರು ಬಂದ ತಕ್ಷಣ ಆ ಥರದ್ದೇನೂ ಚೇಂಜಸ್ ಆಗಿಲ್ಲ. ಬಟ್ ಇಲ್ಲಿ ಹೊರಗಡೆ ಹೆಂಗೆ ಪೋರ್ಟ್ರೆ ಆಗಿದೆ ಅಂದರೆ ದಟ್ ಅದೇ ನಾನು ಧನು ಹತ್ರ ಏನೋ ಮಾತಾಡಿ ಇನ್ಫ್ಲುಯೆನ್ಸ್ ಆಗಿದ್ದೀನಿ ಅಂತ.